ಹೋಗೋದಿಲ್ಲ ಅನ್ನುವಂತ ಕಾಂಗ್ರೆಸ್ನ ಒಂದು ನಿರ್ಧಾರ ಏನಿದೆ ಇದು ಸಾಕಷ್ಟು ಚರ್ಚೆ ಆಗ್ತಿದೆ. ಇದು ರಾಮನ ವಿರೋಧಿಗಳು ಕಾಂಗ್ರೆಸ್ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಚರ್ಚೆನ ಮಾಡ್ತಿದೆ. ನೋಡಿ, ಇಲ್ಲಿ ಎರಡು ಪ್ರಶ್ನೆ ಬರ್ತೈತಿ. ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ಕಾಂಗ್ರೆಸ್ಸಿನವ್ರದ್ದು ವಿರೋಧ ಇಲ್ಲ, ಆದ್ರೆ ಅಲ್ಲಿ ಮಾಡುವಂತ ಕಾರ್ಯಕ್ರಮದ ಏನ್ ನೇತೃತ್ವ ವಹಿಸಿದಾರಲ್ಲ ಬಿಜೆಪಿ ಅವರು, ಸೊ ಅದರ ವಿರೋಧವಾಗಿ ಅವ್ರು ಹೇಳಿದ್ದಾರೆ. ಅಂದ್ರೆ ನಮ್ಮನ್ನು ಇದು ಮಾಡೋಕ್ಕಿಂತ ಮುಂಚೆ ಎಲ್ಲಾನು ಕರಿಬೇಕಾಗಿತ್ತು, ಇನ್ವೈಟ್ ಮಾಡ್ಬೇಕಾಗಿತ್ತು, ಚರ್ಚೆ ಮಾಡ್ಬೇಕಾಗಿತ್ತು. ಅದನ್ನ ನೇತೃತ್ವ ಅವರು ವಹಿಸಿದ ವಿರೋಧ ಹೊರತಾಗಿ ರಾಮ ಮಂದಿರಕ್ಕೆ ಹೋಗ್ಲಿಕ್ಕಾಗ್ಲಿ, 22 ತಾರೀಕು ಹೋಗ್ಲಿ, ನಂತರ ಹೋಗ್ಲಿಕ್ಕಾಗ್ಲಿ ಯಾರ್ದು ವಿರೋಧ ಇಲ್ಲ. ಅದಂತಿ ಪ್ರಶ್ನೆ ಇಲ್ಲ. ಈಗ ಹೇಳ್ದಂಗೆ ಹೋಗುವಂತ ಭಕ್ತಿ ಇದ್ರೆ ಅವರು ಯಾರೇ ಹೋಗೇ ಹೋಗ್ತಾರೆ, ನಾವೇನು ಹೇಳಿದ್ರೇನು ಬಿಡಲ್ಲ. ಸೊ ನಮ್ದು ಇರೋದಲ್ಲಿ ಎರಡು ವಿಷಯ, ನೇತೃತ್ವ ಪ್ಲಸ್ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ವಿರೋಧ ಇಲ್ಲ. ನೇತೃತ್ವ ಬಗ್ಗೆ ತಕರಾರಿದೆ ಅಷ್ಟೇ, ಬೇರೆ ಏನಿಲ್ಲ. ಅದ್ರ ಬಗ್ಗೆ ತಕರಾರು ಎಲ್ಲಾರು ತೆಗೆದುಕೊಂಡು ಮಾಡ್ಬೇಕಿತ್ತು. ಇಡೀ ದೇಶದ ಸಮಸ್ಯೆ ಅದು, ಆಸ್ತಿ ಅದು. ಅಲ್ಲ, ಬಿಜೆಪಿ ನೇರ ಆರೋಪ ಏನು ಅಂತಂದ್ರೆ ರಾಮನ್ ಬರ್ತ್ ಸರ್ಟಿಫಿಕೇಟ್ ಕೇಳಿರೋರು ರಾಮ ಮಂದಿರ ಉದ್ಘಾಟನೆಗೆ ಬರ್ತಾರ ಅಂತ. ಅದಕ್ಕೆ ಸರ್ ನೋಡಿ, ಅದು ಬೇರೆ ಬೇರೆ. ಒಬ್ರು ಯಾರೋ ಕೇಳಿದ್ರೆ ಎಲ್ಲರಿಗೂ ಏರ್ಸಂದ್ರೆ, ಒಬ್ರು ಯಾರೋ ಕೇಳಿದ್ದನ್ನ ಇಡೀ ಪಾರ್ಟಿ ಡಿಸಿಷನ್ ಆಗೋಲ್ಲ, ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ಡಿಸಿಷನ್ ಆಗೋಲ್ಲ, ಇಡೀ ದೇಶದ ಜನತೆ ಇಶ್ಯೂ ಆಗೋದು. ಒಬ್ರು ಯಾರು ಕೇಳಿರ್ಬೋದು, ಅವ್ರು ಇಂಡಿವಿಜುವಲ್ ವಿಚಾರ ಅದು. ಹೇಳಿ. ಈ ಉಸ್ತುವಾರಿ ಬದಲಾವಣೆ ವಿಚಾರ ಇದು ಚರ್ಚಿತ ಆಗ್ತಾ ಇರುವಂತದ್ದು. ಬೆಳಗ್ಗೆ ಚಿಕ್ಕೋಡಿಗೆ ಸಂಬಂಧಪಟ್ಟ, ಯಾಕಂದ್ರೆ ನಿಮ್ ಜಿಲ್ಲೆಯೂ ಆಗಿರೋ ಕಾರಣಕ್ಕೋಸ್ಕರ ಬದಲಾವಣೆ ಆಗಿದೆ ಅಂತ ಪ್ರಕಾಶ್ ಹುಕ್ಕೇರಿ ಅವರು ಅವರೆಲ್ಲರೂ ಅಸಮಾಧಾನಗೊಂಡಿದ್ದಾರೆ. ನನ್ನ ಜೊತೆ ಮಾತಾಡಿದಾರ ಅವರು, ಸಿಎಂ ಜೊತೆ, ಅಧ್ಯಕ್ಷ ಜೊತೆ ಮಾತಾಡ್ಬೇಕಾಗ್ತೈತೆ. ಮಾತಾಡಿ ನೋಡ್ತೀನಿ ಅದು ಏನ್ ಸಮಸ್ಯೆ ಇದೆ ಅವ್ರದ್ದು, ಚರ್ಚೆ ಮಾಡಿ ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಏನು ಬದಲಾವಣೆ ನಿರೀಕ್ಷೆ ಗೊತ್ತಿಲ್ಲ, ಅದು ಏನೋ ಅವರು ಪ್ರಕಾಶ್ ಹುಕ್ಕೇರಿ ಜೊತೆ ಮಾತಾಡಬೇಕು, ನನಗೂ ಮಾತಾಡಿದ್ದಾರೆ. ಮಾತಾಡಿದ್ಮ್ಯಾಗ ಅದನ್ನು ಕನ್ವೆ ಮಾಡ್ತೀನಿ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.